ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪಾದಾರ್ಪಣೆ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರದ ಕೂಪರ್ ಕೋಹ್ಲಿ ಇನ್ನು ಗುಜರಾತ್ ಕೈಯಲ್ಲಿದ್ದ ಗೆಲುವನ್ನು ಕಸಿದುಕೊಂಡ ಪಂಜಾಬ್ ಕಿಂಗ್ಸ್. ಇನ್ನು ಪಂಜಾಬ್ ವಿರುದ್ಧ ಸೋತ ಬಳಿಕ ಗುಜರಾತ್ನ ನಾಯಕ ಶುಭ್ಮನ್ ಗಿಲ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಗಿಲ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಚಂಡೀಗಢದ ಮುಲ್ಲನ್ಪುರನಲ್ಲಿರುವ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ IPL 4ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ 3 ವಿಕೆಟ್ಗಳ ರೋಚಕ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, 2026ರ IPL ಅಲ್ಲಿ ಶುಭಾರಂಭ ಮಾಡಿದೆ ಅಂತಾನೆ ಹೇಳಬಹುದು ಪಂಜಾಬ್ ಕಿಂಗ್ಸ್ ತಂಡ. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 162 ರನ್ ಆದ್ರೆ ಕಲೆ ಹಾಕಿತು. ಇನ್ನು ಈ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ 19.1 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಗುರಿ ಆದ್ರೆ ತಲುಪಿತು. ಕೂಪರ್ ಕೋಹ್ಲಿ ಅಜಯ್ 72 ರನ್ ಗಳಿಸಿ ತಂಡವನ್ನು ಗೆಲುವಿನ ಗಡಿಯಾದರೆ ದಾಟಿಸಿದರು. ಹೌದು ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ನೀಡಿದ 163 ರನ್ಗಳ ಗುರಿಯನ್ನು ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ತಂಡ ಕೇವಲ 7 ರನ್ಗಳ ಆಗುವಷ್ಟರಲ್ಲಿ ಪ್ರಿಯಾನ್ ಸಾರಿಯಾ ವಿಕೆಟ್ ಕಳೆದುಕೊಂಡು ಆಘಾತಕ್ಕೆ ಈಡಾಯಿತು. ಇನ್ನು ಟೈಟನ್ಸ್ಗೆ ರಬಾಡಾ ಬಿಗ್ ಬ್ರೇಕ್ ನೀಡಿದರೆ ಅಂತಾನೆ ಹೇಳ್ಬಹುದು. ಆದರೆ ಎರಡನೇ ವಿಕೆಟ್ ಜೊತೆ ಆಟದಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಕೂಪರ್ ಕೋಹ್ಲಿ 76 ರನ್ಗಳ ಜೊತೆ ಆಟ ನೀಡಿ ತಂಡವನ್ನು ಒಂದು ಹಂತಕ್ಕೆ ಆದ್ರೆ ಕೊಂಡೊಯ್ದರೆ ಅಂತಾನೆ ಹೇಳ್ಬಹುದು. ಪ್ರಭ್ಸಿಮ್ರನ್ ಸಿಂಗ್ 24 ಬಾಲ್ಗಳಲ್ಲಿ 1 4 4 ಸಿಕ್ಸರ್ಗಳ ನೆರವಿನಿಂದ 37 ರನ್ ಗಳಿಸಿ ರಾಶಿದ್ ಖಾನ್ ಬೌಲಿಂಗ್ ನಲ್ಲಿ ಪ್ರಸಿದ್ಧ ಕೃಷ್ಣಗೆ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ 11 ಎಸೆತಗಳಲ್ಲಿ 2 ಸಿಕ್ಸ್ ಮತ್ತು 18 ರನ್ ಗಳಿಸಿ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ವಾಷಿಂಗ್ಟನ್ ಸುಂದರ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಅಯ್ಯರ್ ಔಟ್ ಆಗ್ತಾ ಇದ್ದಂತೆ ಪಂಜಾಬ್ ಕಿಂಗ್ಸ್ ದಿಢೀರ್ ಕುಸಿತ ಕೂಡ ಕಂಡಿತು. ನೇಲ್ ವದೇರ 3 ರನ್ ಗಳಿಸಿ ಸುಂದರ್ಗೆ ವಿಕೆಟ್ ಒಪ್ಪಿಸಿದರೆ ಶಶಾಂಕ್ ಸಿಂಗ್ ಹಾಗೂ ಮಾರ್ಕರ್ ಸ್ಟೋಯ್ನಿಸ್ ಖಾತೆ ತೆರೆಯದೆ ಪ್ರಸಿದ್ಧ ಕೃಷ್ಣರ ಒಂದೇ ಓವರ್ ನಲ್ಲಿ ಔಟ್ ಆದರು. ಇನ್ನು 12 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 110 ರನ್ ಗಳಿಸಿದ್ದಂತ ಪಂಜಾಬ್ ಕಿಂಗ್ಸ್ ತಂಡ 118 ರನ್ ಆಗುವಷ್ಟರಲ್ಲಿ 6 ವಿಕೆಟ್ ಆದರೆ ಕಳೆದುಕೊಂಡಿತು. ಇನ್ನು ಈ ಹಂತದಲ್ಲಿ ಒಂದಾದ ಕೋಹ್ಲಿ ಹಾಗೂ ಮಾರ್ಕೋ ಜಾನ್ಸನ್ 26 ರನ್ಗಳ ಮಹತ್ವದ ಜೊತೆ ಆಟ ಕೂಡ ನಡೆಸಿದರು. ಇನ್ನು ತಂಡವನ್ನು ಗೆಲುವಿನ ಸನಿಯ ಕೂಡ ತಂದರಂತಾನೆ ಹೇಳ್ಬಹುದು. ಆದರೆ 9 ರನ್ ಗಳಿಸಿದ ಯಾನ್ಸನ್ ಅಶೋಕ್ ಶರ್ಮಾ ಬೌಲಿಂಗ್ ನಲ್ಲಿ ನಾಯಕ ಗಿಲ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಕೊನೆಯ 12 ಬಾಲ್ಗಳಲ್ಲಿ ಪಂಜಾಬ್ ಕಿಂಗ್ಸ್ ಗೆ ಗೆಲುವಿಗೆ 16 ರನ್ಗಳ ಅಗತ್ಯವಿತ್ತು. ಕೂಪರ್ ಕೋಹ್ಲಿ ಹಾಗೂ ಬ್ರಾಟ್ಲೈಟ್ 8ನೇ ವಿಕೆಟ್ಗೆ ಜೊತೆ ಆಟದಲ್ಲಿ ಮುರಿಯದ 21 ರನ್ಗಳ ಜೊತೆ ಆಟ ನೀಡಿ ತಂಡವನ್ನು ಗೆಲುವಿನ ಗಡಿಯಾದರೆ ದಾಟಿಸಿದರ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯ ಸೋತ ತಕ್ಷಣವೇ ಮಾತನಾಡಿದಂತ ಗುಜರಾತ್ನ ನಾಯಕ ಗಿಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತು ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿಸಿದ್ದೇವೆ. ಯಾಕಂತಂದ್ರೆ ಇನ್ನು 20 ಅಥವಾ 30 ರನ್ ಶಾರ್ಟೇಜ್ ಆದ್ರೆ ಆಯ್ತು. ಅಕಸ್ಮಾತ್ ಈ ಪಂದ್ಯದಲ್ಲಿ ನಾವೇನಾದ್ರೂ 200 ಅಥವಾ 190 ರನ್ ಏನಾದ್ರೂ ಕಲೆ ಹಾಕಿತ್ತು ಅಂತಂದ್ರೆ ಈ ಪಂದ್ಯ ಒಂದು ಹಂತಕ್ಕೆ ಆದ್ರೆ ನಮ್ಮ ಬುಟ್ಟಿಯಲ್ಲೇ ಇರುತ್ತಿತ್ತು. ಯಾಕಂತಂದ್ರೆ ಇಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು ಮತ್ತು ಬೌಲರ್ ಗಳಿಗೆ ಹೆಲ್ಪ್ ಇತ್ತು. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಮಾಡೋದು ತುಂಬಾನೇ ಕಷ್ಟಕರವಾಗಿತ್ತು ಈ ಪಿಚ್ ನಲ್ಲಿ ಅಂತಂದು ಶುಭ್ಮನ್ ಗಿಲ್ ಆದ್ರೆ ಹೇಳಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ನ ಬ್ಯಾಟರ್ ಗಳ ಬಗ್ಗೆ ಆದ್ರೆ ಹೇಳ್ತಾರೆ. ಪಂಜಾಬ್ ಕಿಂಗ್ಸ್ ಅವರು ಮೊದಲನೇ ವಿಕೆಟ್ ಕಳೆದುಕೊಂಡ ನಂತರ ತುಂಬಾನೇ ಆದ್ರೆ ಚೇತರಿಕೆಯಿಂದ ಬ್ಯಾಟಿಂಗ್ ಆದ್ರೆ ಆಡಿದರು. ಅಲ್ಲೇ ನಮ್ಮಿಂದ ಮ್ಯಾಚ್ ಆದ್ರೆ ಕಸಿದುಕೊಂಡಿದ್ದರು. ಇನ್ನು ನಮ್ಮ ಪ್ರಸಿದ್ಧ ಕೃಷ್ಣ ಹಾಕಿದಂತ 2 ಓವರ್ ಗಳ ಬೌಲಿಂಗ್ ನಿಂದಾಗಿ ನಾವು ಮತ್ತೆ ಗೇಮ್ ನಲ್ಲಿ ಆದ್ರೆ ಬಂದೆವು, ಆದರೆ ಗೆಲ್ಲಲು ಸಾಧ್ಯವಾಗಲಿಲ್ಲ ಅಂತಂದು ಗಿಲ್ ಅವರಾದ್ರೆ ಹೇಳಿದ್ದಾರೆ. ಹೌದು, ಈ ಪಂದ್ಯದಲ್ಲಿ ನಾವು ಆದ್ರೆ ಸೋತಿದ್ದೇವೆ. ಕಳಪೆ ಬ್ಯಾಟಿಂಗ್ ಬೌಲಿಂಗ್ ಅಂತ ಹೇಳಲು ಸಾಧ್ಯವಿಲ್ಲ. ಯಾಕಂತಂದ್ರೆ ಇದು ಸ್ಲೋ ಪಿಚ್ ಕೂಡ ಆಗಿತ್ತು. ಆ ಕಾರಣದಿಂದಾಗಿ ಇಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಕೂಡ ತುಂಬಾನೇ ಕಷ್ಟಕರವಾಗಿತ್ತು. ಮಳೆ ಕೂಡ ಬರ್ತಾ ಇರೋ ಕಾರಣದಿಂದಾಗಿ ಒಂದು ಕಡೆ ಬೌಲಿಂಗ್ ಮಾಡಲು ತುಂಬಾನೇ ಕಷ್ಟ ಆಗಿತ್ತು ಮತ್ತು ಇನ್ನೊಂದು ಕಡೆ ಬ್ಯಾಟಿಂಗ್ ಮಾಡಲು ಕೂಡ ಕಷ್ಟವಾಗಿತ್ತು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಲಕ್ ಯಾರ ಕಡೆಗೆ ಇತ್ತು ಅವರು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಗೆದ್ದಿದ್ದಾರೆ ಅಂತಂದು ಗಿಲ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.